ಸಂಭವಿಸಿರೋದು. ಈ ಮೇಘಸ್ಫೋಟ ಆಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು, ಕಟ್ಟಡ, ಮನೆ ಎಲ್ಲವೂ ಕೂಡ ನೀರ್ಪಾಲು. ಅಲ್ಲಿದ್ದಂತ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಚಿಕೊಂಡು ಹೋಗಿದೆ. ಏಕಾಏಕಿಯಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅನೇಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಇಡೀ ಊರಿಗೆ ಊರೇ ನಾಮಾವಶೇಷ ಆಗಿದೆ. ಕಲ್ಲು ಮಣ್ಣಿನ ರಾಶಿ ಎಲ್ಲಿ ನೋಡಿದ್ರು. ಭಾರಿ ಮೇಘಸ್ಫೋಟ, ಭೂಕುಸಿತ, ದಿಢೀರಂತ ಪ್ರವಾಹ ಸಂಭವಿಸಿದೆ. ಅದರ ಜೊತೆಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಜಲಾನಯನ ಪ್ರದೇಶ ಇದು. ಅಲ್ಲಿ ಮೇಘಸ್ಫೋಟ ಆಗಿರೋದು. ಇಡೀ ಊರಿಗೆ ಊರೇ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ಮರ ಗಿಡ ಎಷ್ಟೊಂದು ಅರಣ್ಯ ಸಂಪತ್ತಿದೆ, ಅದೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಈಗ ಕಲ್ಲು ಕೆಸರಿನ ರಾಶಿ. ಪುಟ್ಟ ಊರು ದರಾಲಿ ಅನ್ನುವಂತಹ ಊರು, ಉತ್ತರಾಖಂಡ್ನ ದರಾಲಿ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಈಗ 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಜೊತೆಗೆ 50ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ. ಅವ್ರಿಗಾಗಿ ಹುಡುಕಾಟ ಕೂಡ ಈಗ ನಡೆಸಲಾಗ್ತಾ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡ ಕೂಡ ಅಲ್ಲಿ ಇದೆ. ಅವರು ಕೂಡ ಕಾಣೆಯಾದಂತವರಿಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸಿರೋದು. ಈ ಮೇಘಸ್ಫೋಟ ಆಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು, ಕಟ್ಟಡ, ಮನೆ ಎಲ್ಲವೂ ಕೂಡ ನೀರ್ಪಾಲು. ಅಲ್ಲಿದ್ದಂತ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಚಿಕೊಂಡು ಹೋಗಿದೆ. ಏಕಾಏಕಿಯಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅನೇಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಇಡೀ ಊರಿಗೆ ಊರೇ ನಾಮಾವಶೇಷ ಆಗಿದೆ. ಕಲ್ಲು ಮಣ್ಣಿನ ರಾಶಿ ಎಲ್ಲಿ ನೋಡಿದ್ರು. ಭಾರಿ ಮೇಘಸ್ಫೋಟ, ಭೂಕುಸಿತ, ದಿಢೀರಂತ ಪ್ರವಾಹ ಸಂಭವಿಸಿದೆ. ಅದರ ಜೊತೆಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಜಲಾನಯನ ಪ್ರದೇಶ ಇದು. ಅಲ್ಲಿ ಮೇಘಸ್ಫೋಟ ಆಗಿರೋದು. ಇಡೀ ಊರಿಗೆ ಊರೇ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ಮರ ಗಿಡ ಎಷ್ಟೊಂದು ಅರಣ್ಯ ಸಂಪತ್ತಿದೆ, ಅದೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಈಗ ಕಲ್ಲು ಕೆಸರಿನ ರಾಶಿ. ಪುಟ್ಟ ಊರು ದರಾಲಿ ಅನ್ನುವಂತಹ ಊರು, ಉತ್ತರಾಖಂಡ್ನ ದರಾಲಿ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಈಗ 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಜೊತೆಗೆ 50ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ. ಅವ್ರಿಗಾಗಿ ಹುಡುಕಾಟ ಕೂಡ ಈಗ ನಡೆಸಲಾಗ್ತಾ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡ ಕೂಡ ಅಲ್ಲಿ ಇದೆ. ಅವರು ಕೂಡ ಕಾಣೆಯಾದಂತವರಿಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸಿರೋದು. ಈ ಮೇಘಸ್ಫೋಟ ಆಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು, ಕಟ್ಟಡ, ಮನೆ ಎಲ್ಲವೂ ಕೂಡ ನೀರ್ಪಾಲು. ಅಲ್ಲಿದ್ದಂತ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಚಿಕೊಂಡು ಹೋಗಿದೆ. ಏಕಾಏಕಿಯಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅನೇಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಇಡೀ ಊರಿಗೆ ಊರೇ ನಾಮಾವಶೇಷ ಆಗಿದೆ. ಕಲ್ಲು ಮಣ್ಣಿನ ರಾಶಿ ಎಲ್ಲಿ ನೋಡಿದ್ರು. ಭಾರಿ ಮೇಘಸ್ಫೋಟ, ಭೂಕುಸಿತ, ದಿಢೀರಂತ ಪ್ರವಾಹ ಸಂಭವಿಸಿದೆ. ಅದರ ಜೊತೆಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಜಲಾನಯನ ಪ್ರದೇಶ ಇದು. ಅಲ್ಲಿ ಮೇಘಸ್ಫೋಟ ಆಗಿರೋದು. ಇಡೀ ಊರಿಗೆ ಊರೇ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ಮರ ಗಿಡ ಎಷ್ಟೊಂದು ಅರಣ್ಯ ಸಂಪತ್ತಿದೆ, ಅದೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಈಗ ಕಲ್ಲು ಕೆಸರಿನ ರಾಶಿ. ಪುಟ್ಟ ಊರು ದರಾಲಿ ಅನ್ನುವಂತಹ ಊರು, ಉತ್ತರಾಖಂಡ್ನ ದರಾಲಿ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಈಗ 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಜೊತೆಗೆ 50ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ. ಅವ್ರಿಗಾಗಿ ಹುಡುಕಾಟ ಕೂಡ ಈಗ ನಡೆಸಲಾಗ್ತಾ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡ ಕೂಡ ಅಲ್ಲಿ ಇದೆ. ಅವರು ಕೂಡ ಕಾಣೆಯಾದಂತವರಿಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸಿರೋದು. ಈ ಮೇಘಸ್ಫೋಟ ಆಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು, ಕಟ್ಟಡ, ಮನೆ ಎಲ್ಲವೂ ಕೂಡ ನೀರ್ಪಾಲು. ಅಲ್ಲಿದ್ದಂತ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಚಿಕೊಂಡು ಹೋಗಿದೆ. ಏಕಾಏಕಿಯಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅನೇಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಇಡೀ ಊರಿಗೆ ಊರೇ ನಾಮಾವಶೇಷ ಆಗಿದೆ. ಕಲ್ಲು ಮಣ್ಣಿನ ರಾಶಿ ಎಲ್ಲಿ ನೋಡಿದ್ರು.
ಭಾರಿ ಮೇಘಸ್ಫೋಟ, ಭೂಕುಸಿತ, ದಿಢೀರಂತ ಪ್ರವಾಹ ಸಂಭವಿಸಿದೆ. ಅದರ ಜೊತೆಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಜಲಾನಯನ ಪ್ರದೇಶ ಇದು, ಅಲ್ಲಿ ಮೇಘಸ್ಫೋಟ ಆಗಿರೋದು. ಇಡೀ ಊರಿಗೆ ಊರೇ ಪ್ರವಾಹದಿಂದ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಮರ ಗಿಡ ಎಷ್ಟೊಂದು ಅರಣ್ಯ ಸಂಪತ್ತಿದೆ, ಅದೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಈಗ ಕಲ್ಲು ಕೆಸರಿನ ರಾಶಿ. ಪುಟ್ಟ ಊರು ದರಾಲಿ ಅನ್ನುವಂತಹ ಊರು, ಉತ್ತರಾಖಂಡ್ನ ದರಾಲಿ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಈಗ 5 ಜಲ ಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಜೊತೆಗೆ 50ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ. ಅವ್ರಿಗಾಗಿ ಹುಡುಕಾಟ ಕೂಡ ಈಗ ನಡೆಸಲಾಗ್ತಾ ಇದೆ. SDRF, NDRF ತಂಡ ಕೂಡ ಅಲ್ಲಿ ಇದೆ. ಅವರು ಕೂಡ ಕಾಣೆಯಾದಂತವರಿಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸಿರೋದು. ಈ ಮೇಘಸ್ಫೋಟ ಆಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು, ಕಟ್ಟಡ, ಮನೆ ಎಲ್ಲವೂ ಕೂಡ ನೀರ್ಪಾಲು. ಅಲ್ಲಿದ್ದಂತ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಕೊಂಡು ಹೋಗಿದೆ. ಏಕಾಏಕಿಯಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅನೇಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಇಡೀ ಊರಿಗೆ ಊರೇ ನಾಮಾವಶೇಷ ಆಗಿದೆ. ಕಲ್ಲು ಮಣ್ಣಿನ ರಾಶಿ ಎಲ್ಲಿ ನೋಡಿದ್ರು. ಭಾರಿ ಮೇಘಸ್ಫೋಟ, ಭೂಕುಸಿತ, ದಿಢೀರಂತ ಪ್ರವಾಹ ಸಂಭವಿಸಿದೆ. ಅದರ ಜೊತೆಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಜಲಾನಯನ ಪ್ರದೇಶ ಇದು, ಅಲ್ಲಿ ಮೇಘಸ್ಫೋಟ ಆಗಿರೋದು. ಇಡೀ ಊರಿಗೆ ಊರೇ ಪ್ರವಾಹದಿಂದ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಮರ ಗಿಡ ಎಷ್ಟೊಂದು ಅರಣ್ಯ ಸಂಪತ್ತಿದೆ, ಅದೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಈಗ ಕಲ್ಲು ಕೆಸರಿನ ರಾಶಿ. ಪುಟ್ಟ ಊರು ದರಾಲಿ ಅನ್ನುವಂತಹ ಊರು, ಉತ್ತರಾಖಂಡ್ನ ದರಾಲಿ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಈಗ 5 ಜಲ ಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಜೊತೆಗೆ 50ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ. ಅವ್ರಿಗಾಗಿ ಹುಡುಕಾಟ ಕೂಡ ಈಗ ನಡೆಸಲಾಗ್ತಾ ಇದೆ. SDRF, NDRF ತಂಡ ಕೂಡ ಅಲ್ಲಿ ಇದೆ. ಅವರು ಕೂಡ ಕಾಣೆಯಾದಂತವರಿಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಉತ್ತರಾಖಂಡ್ನಲ್ಲಿ ಮತ್ತೊಂದು ಮೇಘಸ್ಫೋಟ ಸಂಭವಿಸಿರೋದು. ಈ ಮೇಘಸ್ಫೋಟ ಆಗಿ ಸುಕಿ ಟಾಪ್ನಲ್ಲಿ ಪ್ರವಾಹ ಉಂಟಾಗಿದೆ. ಅಪಾರ ಪ್ರಮಾಣದ ವನ್ಯ ಸಂಪತ್ತು, ಕಟ್ಟಡ, ಮನೆ ಎಲ್ಲವೂ ಕೂಡ ನೀರ್ಪಾಲು. ಅಲ್ಲಿದ್ದಂತ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಎಲ್ಲವನ್ನೂ ಕೂಡ ಪ್ರವಾಹ ಕೊಚ್ಕೊಂಡು ಹೋಗಿದೆ. ಏಕಾಏಕಿಯಾಗಿ ಪ್ರವಾಹದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಅನೇಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಇಡೀ ಊರಿಗೆ ಊರೇ ನಾಮಾವಶೇಷ ಆಗಿದೆ. ಕಲ್ಲು ಮಣ್ಣಿನ ರಾಶಿ ಎಲ್ಲಿ ನೋಡಿದ್ರು. ಭಾರಿ ಮೇಘಸ್ಫೋಟ, ಭೂಕುಸಿತ, ದಿಢೀರಂತ ಪ್ರವಾಹ ಸಂಭವಿಸಿದೆ. ಅದರ ಜೊತೆಯಲ್ಲಿ ಹಲವರು ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಜಲಾನಯನ ಪ್ರದೇಶ ಇದು, ಅಲ್ಲಿ ಮೇಘಸ್ಫೋಟ ಆಗಿರೋದು. ಇಡೀ ಊರಿಗೆ ಊರೇ ಪ್ರವಾಹದಿಂದ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಮರ ಗಿಡ ಎಷ್ಟೊಂದು ಅರಣ್ಯ ಸಂಪತ್ತಿದೆ, ಅದೆಲ್ಲವೂ ಕೂಡ ನೀರು ಪಾಲಾಗಿರೋದನ್ನ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ. ಎಲ್ಲಿ ನೋಡಿದ್ರು ಈಗ ಕಲ್ಲು ಕೆಸರಿನ ರಾಶಿ. ಪುಟ್ಟ ಊರು ದರಾಲಿ ಅನ್ನುವಂತಹ ಊರು, ಉತ್ತರಾಖಂಡ್ನ ದರಾಲಿ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿ ಈಗ 5 ಜಲ ಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಜೊತೆಗೆ 50ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ. ಅವ್ರಿಗಾಗಿ ಹುಡುಕಾಟ ಕೂಡ ಈಗ ನಡೆಸಲಾಗ್ತಾ ಇದೆ. SDRF, NDRF ತಂಡ ಕೂಡ ಅಲ್ಲಿ ಇದೆ. ಅವರು ಕೂಡ ಕಾಣೆಯಾದಂತವರಿಗಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ.